ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್. 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ 1 BHA ಫ್ರೆಂಡು ನಿಮಗೆ ಏನೋ ಜಾಸ್ತಿ ಎಳೆಯಲ್ಲ. ಸದ್ಯಕ್ಕೆ ನಿಮಗೆ ಮಾಹಿತಿ ಡೈರೆಕ್ಟಾಗಿ ಕೊಟ್ಬಿಡ್ತೀನಿ. ಏನು ಬೆಂಗಳೂರು BBMP ಕಡೆಯಿಂದ ಕಲ್ಯಾಣ ಯೋಜನೆಗಳು ತಂದಿದ್ದಾರೆ. ಇಲ್ಲಿ ಸಾಕಷ್ಟು ಕಲ್ಯಾಣ ಯೋಜನೆಗಳು ಇದ್ದಾವೆ. ಸದ್ಯಕ್ಕೆ ನಾನು 1 BHA ಫ್ಲ್ಯಾಟ್ ಕಲ್ಯಾಣ ಯೋಜನೆಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ. ಸಾಕಷ್ಟು ಯೋಜನೆಗಳ ಬಗ್ಗೆ ಇನ್ನೊಂದು ವಿಡಿಯೋ, ನೆಕ್ಸ್ಟ್ ವಿಡಿಯೋದಲ್ಲಿ ಬೆಂಗಳೂರು BBMPಯಲ್ಲಿ ಯಾವ್ಯಾವ ಬಡವರಿಗೆ ಯೋಜನೆಗಳು ಬಂದಿದ್ದಾವೆ, ವಿದ್ಯಾರ್ಥಿಗಳಿಗೆ ಯಾವ ಬಂದಿದ್ದಾವೆ, ಹ್ಯಾಂಡಿಕ್ಯಾಫ್ಟ್ ಯಾವ ಬಂದಿದ್ದಾವೆ, ಇವೆಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ. ಈಗ 1 BHA ಫ್ಲ್ಯಾಟ್ ಅವ್ರಿಗೆ ಏನು ಇದರಿಂದ ಒಂದು ಸ್ವಲ್ಪ ಅನುಕೂಲ ಆಗುತ್ತಾ ಅಂತ ತಿಳಿಸ್ತೀನಿ ನೋಡಿ. ಸಾಕಷ್ಟು ಕಮೆಂಟ್ಗಳಲ್ಲಿ ಬಂದಿದ್ದು, ಬಟ್ ನಾನು ಅದು ಗಮನ ಹರಿಸಿಲ್ಲ. ನಂತರ BBMP ಕಡೆಯಿಂದ ಅಲ್ಲಿ ಹೋಗಿ ವಿಚಾರಿಸಿದಾಗ ಅವರು ಸಹ ತಿಳಿಸಿದ್ದಾರೆ. ಏನಂತಂದರೆ, ಇದು ಕಲ್ಯಾಣ ಯೋಜನೆ ಅಂತ ಸರ್ಕಾರಗಳು ಬಿಟ್ಟಿದ್ದಾರೆ. ಈ ಒಂಟಿ ಮನೆ ಯೋಜನೆಗೂ ಸಹ ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ಇದರಲ್ಲಿದೆ, ಅದು ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ. ಸದ್ಯಕ್ಕೆ 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಬಗ್ಗೆ ನಿಮಗೆ ತಿಳಿಸ್ತೀನಿ ನೋಡಿ. ಏನು ಈ ನಿಮಗೆ ತೋರಿಸ್ತಾ ಇದ್ದೀನಿ, ಇದು ಅಪ್ಲಿಕೇಶನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2024-25ನೇ ಸಾಲಿನ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅರ್ಜಿ ನಮೂನೆ ಅಂತ ಇಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್. ಇಲ್ಲಿ ಅಪ್ಲಿಕೇಶನಲ್ಲಿ BBMP ಆಫೀಸ್ ಹತ್ರ ಹೋಗಿ ಕೊಡ್ತಾರೆ ಅವರು, ಅಥವಾ ಅಲ್ಲೇ ಪಕ್ಕದಲ್ಲಿರೋ ಅಂಗಡಿಗಳಲ್ಲಿ ಕೇಳಿದ್ರು ಸಹ ಕೊಡ್ತಾರೆ. ಇಲ್ಲಿ ಸದ್ಯಕ್ಕೆ ಇದು BBMP ಕಡೆಯಿಂದನೇ ಒಂದು ಅಪ್ಲಿಕೇಶನ್ ಈಸ್ಕೊಂಡಿದ್ವು. ಇಲ್ಲಿ ನಾವು ಏನೇನೋ ಕೇಳಿದ್ರು, ನಮಗೆ ಈಗ ಫ್ಲ್ಯಾಟ್ಗಳು ಅಲರ್ಟ್ ಆಗಿದೆ, 1 BHA ಫ್ಲ್ಯಾಟ್ ಅಲರ್ಟ್ ಆಗಿದೆ, ನಮಗೆ ತಾತ್ಕಾಲಿಕ ಹಂಚಿಕೆ ಪತ್ರ ಬಂದಿದೆ, ನಾವೇನಾರು ಇದು ಸಹಾಯ ಆಗುತ್ತಾ ಅಂದ್ರೆ ತೋರಿಸಿದಾಗ ಅಪ್ಲಿಕೇಶನ್ ಕೊಡಿ, ನಿಮಗೆ ಏನಾರ ಸರ್ಕಾರದವರು ಈ ಅರ್ಜಿ ಪಾಸ್ ಆದರೆ ನಿಮಗೆ 5 ಲಕ್ಷವರೆಗೂ ನಿಮಗೆ ಹಣ ಸಹಾಯ ಸಿಗುತ್ತೆ ಅಂತ ತಿಳಿಸಿದ್ರು. ಆಗ ನಾವು ಈ ಅಪ್ಲಿಕೇಶನ್ ಎಲ್ಲ ಫಿಲಪ್ ಮಾಡಿ ಏನು ಇಲ್ಲಿ ಏನೇನು ಕೇಳಿದ್ದಾರೆ ಅಂದರೆ, ಮೊದಲಿಗೆ ನಿಮ್ಮ ಐಡೆಂಟಿ ಕಾರ್ಡು, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ಅಕೌಂಟ್ ನಂಬರು, ಮತ್ತು IDF ನಂಬರು, ಮತ್ತು ನಿಮ್ಮ ಫೋಟೋ ಒಂದು, ಮತ್ತು ನಾವು ಹಾಕಿರುವಂಥ ತಾತ್ಕಾಲಿಕ ಹಂಚಿಕೆ ಪತ್ರ. ತಾತ್ಕಾಲಿಕ ಹಂಚಿಕೆ ಪತ್ರ ನಮ್ಗೆ ಕೊಟ್ಟಿರ್ತಾರಲ್ಲ, ಅದೊಂದು ಇಲ್ಲಿ ಪ್ರಿಂಟ್ ತಗೊಂಡು ಈಗ ಅಟ್ಯಾಚ್ ಮಾಡಬೇಕಾಗುತ್ತೆ. ಮತ್ತು ನೀವೇನಾರು ಹ್ಯಾಂಡಿಕ್ಯಾಫ್ಟ್ ಆಗಿದೆ, UID ನಂಬರ್ ಅಂತ ನಿಮಗೆ ಇತ್ತೀಚೆಗೆ ಈ ಡಾಕ್ಟ್ರು ಸರ್ಟಿಫಿಕೇಟ್ ಕೊಟ್ಟಿರುತ್ತೋ ಹಳೇದು, ಅದು ಹಾಕಿದ್ರೆ ತಾಳಲ್ಲ ಅಂತೈತೆ. UID ನಂಬರ್ ಅಂತ ಇತ್ತೀಚೆಗೆ ಆನ್ಲೈನಲ್ಲಿ ಒಂದು UID ಕಾರ್ಡ್ ಅಂತ ಮಾಡಿರ್ತಾರೆ ಹ್ಯಾಂಡಿಕ್ಯಾಫ್ಟ್ಗೆ. ಆ UID ಕಾರ್ಡು ಅಟ್ಯಾಚ್ ಮಾಡಿ, ಯಾಕೆಂದರೆ ನಿಮಗೆ ಅನುಕೂಲ ಆಗೋದು. ಸಾಕಷ್ಟು UID ಕಾರ್ಡು ಹ್ಯಾಂಡಿಕ್ಯಾಫ್ಟ್ಗೆ ಸಹಾಯ ಬರ್ಬೋದು ಸರ್ಕಾರದವರು. ಅವ್ರು ತಿಳಿಸ್ತಾ ಇರೋದು ಸುಮಾರು 5 ಲಕ್ಷ ರೂಪಾಯಿವರೆಗೆ ಹಣ ಸಹಾಯ ಮನೆಗಳಿಗೆ, ಈ ಥರ ಫ್ಲ್ಯಾಟ್ಗಳು ತಗೊಂಡಿರೋರಿಗೆ ಅಥವಾ ಮನೆ ಕಟ್ಟಿ ಈ ಥರ ಇದ್ದವರಿಗೆ ಸಹಾಯ ಸಿಗುತ್ತೆ ಅಂತ ಇಲ್ಲಿ ತಿಳಿಸಿದರು ಫ್ರೆಂಡ್. ಏನು ಇದು ನಾವು ಕಟ್ಟಿರುವಂಥ ಅಂದರೆ, ಸರ್ಕಾರದವರು ನಾವು ಕೊಟ್ಟಿರುವಂಥ ಅರ್ಜಿ ಎಲ್ಲ ಪರಿಶೀಲನೆ ಮಾಡಿ ಓಕೆ ಆದರೆ ನಮಗೆ ಹಣ ಸಹಾಯ ಸಿಗುತ್ತೆ, ಇಲ್ಲ ರಿಜೆಕ್ಟ್ ಆದರೆ ಅದು ಏನು ಮಾಡೋಕ್ಕಲ್ಲ. ಅದು ನಮ್ಮ ಇದು ಪ್ರಯತ್ನ, ನಾವು ಒಟ್ಟಿನಲ್ಲಿ ನಮ್ಮ ಪ್ರಯತ್ನ ಬಿಟ್ಟರೆ ಅದು ಫಲ ಸಿಗುತ್ತೋ ಇಲ್ವೋ ಅನ್ನೋದು ಸೆಕೆಂಡ್ರಿ. ಈ ಸದ್ಯಕ್ಕೆ ಪ್ರಯತ್ನ ಪಡೋಂಥರು ಪಡ್ಬೋದು, ಯಾಕೆಂದರೆ ಇದಕ್ಕೆ 5 ಲಕ್ಷ ರೂಪಾಯಿ ಸಹಾಯ ಆದರೂ ನಮಗೆ ಎಷ್ಟೋ ಅನುಕೂಲ ಆಗುತ್ತೆ. ಮಿನಿಮಮ್ 3.5 ಲಕ್ಷದಿಂದ 5 ಲಕ್ಷ ಅಂತ ತಿಳಿಸ್ತಾ ಇದ್ದಾರೆ. ಇದು ಸದ್ಯಕ್ಕೆ ಈ ಅರ್ಜಿ ಫಿಲಪ್ ಮಾಡಿ ನೀವು ಕೊಡೋದು ನೇರವಾಗಿ BBMP ಆಫೀಸ್ ಹತ್ರ ನೀವು ಕೊಡಬೇಕಾಗುತ್ತೆ. ಇಲ್ವ ನಿಮ್ಮ MLA ಹತ್ರ ಏನಾರ ಪರಿಚಯ ಇದೆ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ಎಲ್ಲಿ ಕೊಡಬೇಕು ಅಂತ ನೀವು ತಿಳ್ಕೊಬೋದು. ನೇರವಾಗಿ ಲೆಟ್ರು ಇದು, ನೀವು ಈ ಲೆಟ್ರು ಫಿಲಪ್ ಮಾಡಿ ಏನಲ್ಲಿ ಇಲ್ಲಿ ಕೊಟ್ಟಿರ್ತಾರೆ, ನೀವೇನು ಕನ್ಫ್ಯೂಸ್ ಆಗೋದೇನಿಲ್ಲ. ಇಲ್ಲಿ ಪ್ರತಿಯೊಂದು ಕನ್ನಡದಲ್ಲೇ ಬರೆದಿರ್ತಾರೆ. ನೀವು ಏನೇನು ಬೇಕೋ ಡಾಕ್ಯುಮೆಂಟ್ಸ್ ಏನೇನು ಬೇಕು, ನಿಮ್ಮ ತಂದೆ ಹೆಸರು, ಜನ್ಮ ದಿನಾಂಕ, ಕ್ಯಾಸ್ಟ್ ಇನ್ಕಮ್ಮು, ರೇಷನ್ ಕಾರ್ಡು, ID ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಈ ಅರ್ಜಿಯಲ್ಲೇ ಬರೆದಿರುತ್ತೆ. ಈ ಅರ್ಜಿ ಫಿಲಪ್ ಮಾಡಿಬಿಟ್ಟು ನೀವು BBMP ಹತ್ರ ಆಫೀಸ್ ಹತ್ರ ಇರ್ತಾರೆ, ಅಲ್ಲಿ ಆಫೀಸ್ ಹತ್ರ ಕೊಡ್ಬೋದು. ನೀವು ಕೊಟ್ಟಾಗ ಅಲ್ಲಿ ನಿಮಗೆ ಒಂದು ಅಟ್ಯಾಚ್ಮೆಂಟ್ ಕಾಪಿ ಕೊಡ್ತಾರೆ. ಇದೇ ಪ್ರತಿನ ಜೆರಾಕ್ಸ್ ಮಾಡಿಬಿಟ್ಟು ನಿಮಗೆ ಅಟ್ಯಾಚ್ಮೆಂಟ್ ಕಾಪಿ ಕೊಡ್ತಾರೆ. ಬಟ್ ಅವರು ನಮಗೆ ಅರ್ಜಿ ಸಂಖ್ಯೆ ಅಂತ ಕೊಡೋಲ್ಲ. ಇದೇ ಇಲ್ಲಿ ಅರ್ಜಿ ಸಂಖ್ಯೆ ಅಂತ ಕೊಟ್ಟರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಅವರು ಅರ್ಜಿ ಸಂಖ್ಯೆ ಅಂತ ಕೊಡೋಲ್ಲ. ಒಟ್ಟಿನಲ್ಲಿ ಇನ್ನು ನಿಮಗೆ ಅಟ್ಯಾಚ್ಮೆಂಟ್ ಕಾಪಿ ಒಂದು ನಿಮ್ಮ ಕೈಗೆ ಕೊಡ್ತಾರೆ ಅಂತ ನಾನು ತಿಳಿಸ್ತೀನಿ.
ಫ್ರೆಂಡ್ ಇಷ್ಟು ನೀವು ಪ್ರಯತ್ನ ಪಡೋಂಥವ್ರು ಪಡ್ಬೋದು. ಇದು ಜನವರಿ ಸ್ಟಾರ್ಟ್ ಆಗಿದೆ, ಮುಂಚೆನೇ ಸ್ಟಾರ್ಟ್ ಆಗಿದೆ. ಸುಮಾರು ಜನ ಕಮೆಂಟು ಸಹ ನನಗೆ ಒಂದು 3-4 ಸರಿ ಹಾಕಿದರು. ನಾನು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡೋದು ಲೇಟ್ ಆಯಿತು. ನಂತರ ನಾವು ಕಲೆಕ್ಟ್ ಮಾಡಿದಾಗ ಇದ್ರ ಬಗ್ಗೆ ಗೊತ್ತಾಯಿತು. ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡಿ ಜನಗಳಿಗೆ ತಿಳಿಸೋಣ ಅಂತ ನಾನು ಇಟ್ಟಿದ್ದೆ. ಅದು ಕೊಡೋ ಅಂಥವ್ರು ಅಜ್ಜಿ ಇನ್ನೂ ಫೆಬ್ರವರಿ 4ನೇ ತಾರೀಕುಗಾನ ಇದೆ. ಒಂದು ಪ್ರಯತ್ನ ಪಡಿ, ಏನಾರ ಸಿಗ್ಬೋದು. ಯಾಕೆ ಅಂದರೆ ಅದು ಹೇಳಕ್ಕೆ ಬರೋಲ್ಲ. ನಮಗೆ ಸಹ ಎಷ್ಟೋ ಪ್ರೋತ್ಸಾಹದಾರ ಸಿಗುತ್ತೋ ಅಷ್ಟು ಸಿಗ್ಬೋದು. ಪ್ರಯತ್ನ ಅಂತೂ ಪಡೋದಂತೂ ಪಡ್ಬೋದು. ಇಷ್ಟು ನಾನು ತಿಳಿಸೋಕ್ಕಿರ್ತೀನಿ. ಯಾಕೆಂದರೆ ನಾನು ಅಲ್ಲಿ ವಿಚಾರಿಸಿದಾಗ, ನಾನು ಒಬ್ಬ ಫಲಾನುಭವಿನೇ, ಅಲ್ಲಿ ವಿಚಾರಿಸಿದಾಗ ಕೊಡ್ಬೋದು ಅಂದಾಗ ನಾನು ಸಹ ಅಲ್ಲಿ ಕೊಟ್ಟು ಬಂದೆ. ನಮ್ಮ ಕ್ಷೇತ್ರದ BBMP ಕಡೆಯಿಂದ ಕೊಟ್ಟಿದೆ. ಅವರು ಸಹ ನನಗೆ ಒಂದು ಅಟ್ಯಾಚ್ಮೆಂಟ್ ಕಾಪಿನೂ ಸಹ ಕೊಟ್ಟರು. ಇದೇ ಜೆರಾಕ್ಸ್ ಸೇಮು, ಇಲ್ಲಿ ಏನು ಫಿಲಪ್ ಮಾಡಿನ ಆ ಜೆರಾಕ್ಸು ಅಟ್ಯಾಚ್ಮೆಂಟ್ ಕಾಪಿ ಮಾಡಿ ಒಂದು ಸೀಲ್ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಅರ್ಜಿ ನಂಬರ್ ಕೊಟ್ಟಿಲ್ಲ. ನಿಮ್ಗೆ ತಿಳಿಸೋದು ಇಷ್ಟು ಮಾತ್ರ ನಿಮಗೆ ಹೇಳೋಕ್ಕೆ ಇಷ್ಟೇ. ಕೂಡ ಅಂತಾರೋ ಈ ಫಾರಮ್ ತಗೊಂಡು BBMP ಹತ್ರ ಫಾರಮ್ ಇಸ್ಕೊಳ್ಳಿ, ಇಲ್ಲ ಪತ್ತಲ್ಲಿ ಅಂಗಡಿ ಸಿಗುತ್ತೆ, ಅಲ್ಲಿ ನೀವು ತಗೊಂಡು ಫಿಲಪ್ ಮಾಡಿ ಇದ್ರ ಬಗ್ಗೆ ನೀವು ಇಲ್ಲಾಂದರೆ BBMP ಕಡೆ ಹೋದರೆ ನಿಮಗೆ ಸಾಕಷ್ಟು ಅಲ್ಲೇ ಮಾಹಿತಿ ಕೊಡ್ತಾರೆ. ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ನೀವು ನೋಡ್ಬೋದು ಅಂತ ನಾನು ತಿಳಿಸ್ತೀನಿ. ಇಷ್ಟು ಹೇಳೋಕ್ಕೆ ಫಸ್ಟೇ. ನೆಕ್ಸ್ಟು ವಿವಿಧ ಸಾಕಷ್ಟು BBMP ಕಡೆಯಿಂದ ಒಳ್ಳೊಳ್ಳೆ ಯೋಜನೆಗಳು ಬಿಟ್ಟಾರೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಇದೇ ಥರ